ಕೆಸೆಟ್ ಎಕ್ಸಾಮಿನ ಜನರಲ್ ಪೇಪರ್ ಯೂನಿಟ್ 9 ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಈ ಒಂದು ಯೂನಿಟಲ್ಲಿ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಫಸ್ಟ್ ಟಾಪಿಕ್ಕು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಹಾಯ್ ಹಲೋ ಆ್ಯಂಡ್ ನಮಸ್ಕಾರ, ವೆಲ್ಕಮ್ ಟು KLM ಕ್ಲಾಸಸ್. ಸೊ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂದರೆ ಏನು, ಯಾಕೆ, ಯಾವಾಗ ಆಯಿತು, ಏನಕ್ಕಾಯಿತು, ಅದಾದಮೇಲೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂದರೆ ಏನು, ಈ ಎರಡೂ ಟಾಪಿಕ್ನ ಬ್ರೀಫಾಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಮೊದಲನೇದಾಗಿ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್. ಸೊ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಯಾವಾಗ ಆಯಿತು ಅಂತ ನೋಡೋದಾದರೆ ಸೆಪ್ಟೆಂಬರ್ 2000. ಸೊ ಸೆಪ್ಟೆಂಬರ್ 2000 ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ನ ಅನೌನ್ಸ್ ಮಾಡ್ತಾರೆ. ಯಾರು ಮಾಡ್ತಾರೆ? ಯುನೈಟೆಡ್ ನೇಷನ್ಸ್. ಸೊ ಏನು ರಾಷ್ಟ್ರಗಳ ಒಕ್ಕೂಟ ಇದೆ ಅವರು ಅನೌನ್ಸ್ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ? ಯುನೈಟೆಡ್ ನೇಷನ್ಸ್ನ ಹೆಡ್ ಕ್ವಾರ್ಟರ್ ನ್ಯೂಯಾರ್ಕಲ್ಲಿದೆ, ಅಲ್ಲಿ ಅನೌನ್ಸ್ ಮಾಡ್ತಾರೆ. ಆ್ಯಂಡ್ ಈ ಒಂದು ಡೆವಲಪ್ಮೆಂಟ್ ಗೋಲ್ಸ್ ಅಂಡರ್ ಏನು ಮಾಡ್ತಾ ಇದ್ದಾರೆ? It introduced a series of 8 time bound targets. ಸೊ ಟೈಮ್ ಬೌಂಡ್ ಟಾರ್ಗೆಟ್ಸ್ ಅಂದರೆ ಈ ಒಂದು ಟಾರ್ಗೆಟ್ಸ್ನ ಅಚೀವ್ ಮಾಡಲಿಕ್ಕೆ ನಮಗೊಂದು ಟೈಮ್ ಲಿಮಿಟ್ ಇರುತ್ತೆ. ಅಷ್ಟು ಟೈಮ್ ಒಳಗೆ ನಾವು ಅಚೀವ್ ಮಾಡಬೇಕಾಗಿರೋದನ್ನ ನಾವು ಟೈಮ್ ಬೌಂಡ್ ಟಾರ್ಗೆಟ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಟೋಟಲ್ ಆಗಿ ಎಷ್ಟು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಇದೆ? 8 ಇದೆ. ಆ್ಯಂಡ್ ಆ ಒಂದು ಟೈಮ್ ಲಿಮಿಟ್ ಯಾವಾಗ ನಾವು ಈ 8 ಗೋಲ್ಗಳನ್ನ ಅಚೀವ್ ಮಾಡಬೇಕಂತ ನೋಡೋದಾದರೆ 2015 2015 ಅಷ್ಟೊತ್ತಿಗೆ ಅಚೀವ್ ಮಾಡಬೇಕಾಗತ್ತೆ. ಸೊ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ 8 ಯಾವ್ಯಾವು ಅಂತ ನೋಡೋದಾದರೆ, ಸೊ ಮೊದಲನೇ ಗೋಲು ಎರಾಡಿಕೇಟ್ ಎಕ್ಸ್ಟ್ರೀಮ್ ಪಾವರ್ಟಿ ಆ್ಯಂಡ್ ಹಂಗರ್. ಸೊ ಕಡು ಬಡತನ ಮತ್ತು ಹಸಿವನ್ನು ಎರಾಡಿಕೇಟ್ ಮಾಡುವ ಸಲುವಾಗಿ ಮೊದಲನೇ ಗೋಲ್ ಇಟ್ಕೊಂಡಿರ್ತೀವಿ. ಸೊ ನೀವಿಲ್ಲಿ ನೋಡ್ಬೋದು, ಯುನೈಟೆಡ್ ನೇಷನ್ಸ್ನ ವೆಬ್ಸೈಟ್ಗೆ ಹೋದರೆ ನಿಮಗೆ ಈ ಒಂದು ಇಮೇಜ್ ಸಿಗುತ್ತೆ. ಮಿಲೇನಿಯಂ ಡೆವಲಪ್ಮೆಂಟ್ ಅಂತ ಸರ್ಚ್ ಮಾಡಿದ್ರೆ ಸೊ ಈ 8ಕ್ಕೂ ಕೂಡ ಒಂದು ಫಿಗರ್ನ ಇಟ್ಟಿದ್ದಾರೆ ಇವರು. ಮೊದಲನೇದು ಎರಾಡಿಕೇಟ್ ಎಕ್ಸ್ಟ್ರೀಮ್ ಪಾವರ್ಟಿ ಆ್ಯಂಡ್ ಹಂಗರ್. ಸೊ ಎಕ್ಸ್ಟ್ರೀಮ್ ಪಾವರ್ಟಿ ಅಂದರೆ ಅತ್ಯಂತ ಕಡು ಬಡತನನ ನಾವು ನಿರ್ಮೂಲನೆ ಮಾಡಬೇಕು ಮತ್ತು ಹಸಿವನ್ನು ನಿರ್ಮೂಲನೆ ಮಾಡಬೇಕು ಅನ್ನೋದು ಮೊದಲನೇ ಗೋಲ್ ಆಗಿರುತ್ತೆ. ಎರಡನೇ ಗೋಲು ಅಚೀವ್ ಯೂನಿವರ್ಸಲ್ ಪ್ರೈಮರಿ ಎಜುಕೇಷನ್. ಸೊ ಪ್ರಾಥಮಿಕ ಶಿಕ್ಷಣವನ್ನು ನಾವು ಎಲ್ಲ ಒಂದು ರಾಷ್ಟ್ರಗಳಲ್ಲಿ ಕೊಡಬೇಕು ಅನ್ನೋದು ಇದರ ಎರಡನೇ ಗೋಲ್ ಆಗಿರುತ್ತೆ. ಆ್ಯಂಡ್ ಆ ಒಂದು ಗೋಲಿನ ಸಿಂಬಲ್ ಒಂದು ಪೆನ್ಸಿಲ್ ಇದೆ. ಅದಾದಮೇಲೆ ಮೂರನೇ ಗೋಲು ಪ್ರಮೋಟ್ ಜೆಂಡರ್ ಈಕ್ವಾಲಿಟಿ ಆ್ಯಂಡ್ ಎಂಪವರ್ ವುಮೆನ್. ಸೊ ಜೆಂಡರ್ ಈಕ್ವಾಲಿಟಿ, ಗಂಡು ಹಾಗೂ ಹೆಣ್ಣು ಸಮಾನತೆಯನ್ನು ನಾವು ಕಾಪಾಡಬೇಕಾಗತ್ತೆ. ಹಾಗೂ ವಿಮೆನ್ ಎಂಪವರ್ಮೆಂಟ್ ಅಂದರೆ ಮಹಿಳಾ ಸಬಲೀಕರಣ ಕಡೆ ಕೂಡ ನಾವು ಗಮನ ಕೊಡಬೇಕಾಗತ್ತೆ ಅನ್ನೋದು ಮೂರನೇ ಗೋಲ್ ಆಗಿರುತ್ತೆ. ಆ ಒಂದು ರಿಲೇಟೆಡ್ ಒಂದು ಡಯಾಗ್ರಾಮ್ ಇಲ್ಲಿದೆ ನೋಡಿ. ಅದಾದಮೇಲೆ ನಾಲ್ಕನೇದು ರೆಡ್ಯೂಸ್ ಚೈಲ್ಡ್ ಮಾರ್ಟಾಲಿಟಿ. ಸೊ ಮಕ್ಕಳ ಸಾವಿನ ಒಂದು ರೇಟ್ ಏನಿದೆ, ಒಂದು ಮಾರ್ಟಾಲಿಟಿ ರೇಟ್, ಅದನ್ನು ನಾವು ಕಡಿಮೆ ಮಾಡಬೇಕು. ಮಕ್ಕಳು ಅಂದರೆ ಆಗ್ತಾನೆ ಹುಟ್ಟಿರುವಂತಹ ಶಿಶುಗಳಾಗಿರ್ಬೋದು, 5 ವರ್ಷಕ್ಕಿಂತ ಕಡಿಮೆ ಇರುವಂತಹ ಚಿಕ್ಕ ವಯಸ್ಸಿನ ಮಕ್ಕಳ ಒಂದು ಡೆತ್ ಏನಿರುತ್ತೆ ಅದನ್ನು ನಾವು ಆ ಸಾವು ಒಂದು ರೇಟ್ನ ಕಡಿಮೆ ಮಾಡಬೇಕು ಅನ್ನೋದು 4ನೇ ಪಾಯಿಂಟ್ ಆಗಿರುತ್ತೆ. ಇಂಪ್ರೂವ್ ಮೆಟರ್ನಲ್ ಹೆಲ್ತ್. ಸೊ ತಾಯಿ ಗರ್ಭಾವಸ್ಥೆ ಆದಾಗಿಂದ ಹಿಡಿದು ಮಗುಗೆ ಎದೆ ಹಾಲು ಕೊಡುವವರೆಗೂ ಮೆಟರ್ನಲ್ ಪೀರಿಯಡ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಏನಾದರೂ ವ್ಯತ್ಯಾಸ ಆಗಿ ಸಾವುಗಳಾಗ್ತಾ ಇರುತ್ತೆ ಅಲ್ವಾ. ಸೊ ಡೆಲಿವರಿ ಟೈಮ್ ಆಗಿರ್ಬೋದು ಅಥವಾ ಮಾಲ್ ನ್ಯೂಟ್ರಿಷನಿಂದ ಮಗುಗೆ ಸರಿಯಾಗಿ ಎದೆ ಹಾಲು ಕೊಡದೇ ಇರೋದಾಗಿರ್ಬೋದು, ಇದೆಲ್ಲದನ್ನು ಮೆಟರ್ನಲ್ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಅಂತೀವಿ. ಸೊ ನಾವು ಮೆಟರ್ನಲ್ ಹೆಲ್ತ್ ಇಂಪ್ರೂವ್ ಮಾಡಬೇಕು ಅನ್ನೋದು ಈ ಒಂದು ಯುನೈಟೆಡ್ ನೇಷನ್ಸ್ನ ಮಿಲೇನಿಯಂ ಡೆವಲಪ್ಮೆಂಟಿನ 5ನೇ ಗೋಲ್ ಆಗಿರುತ್ತೆ. 6ನೇ ಗೋಲ್ ನೋಡೋದಾದರೆ ಕಾಂಬ್ಯಾಟ್ HIV, ಏಡ್ಸ್, ಮಲೇರಿಯಾ ಆ್ಯಂಡ್ ಅದರ್ ಡಿಸೀಸಸ್. ಸೊ ಇದು ನೀವು ನೋಡಬೇಕಾಗಿರೋದು 2000ನೇ ಇಸ್ವಿಯಲ್ಲಿ ಆಗಿರೋದು. ಸೊ ಆಗ ಇದ್ದಂತಹ ದೊಡ್ಡ ಕಾಯಿಲೆಗಳಾಗಿರ್ಬೋದು, ಏಡ್ಸ್ ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು, ಇದರ ವಿರುದ್ಧ ನಾವೆಲ್ಲರೂ ಒಟ್ಟಿಗೆ ಹೋರಾಡಬೇಕು ಅನ್ನೋದು ಯುನೈಟೆಡ್ ನೇಷನ್ಸ್ ಅವರು ಮಾಡಿದಂತಹ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ನ 6ನೇ ಗೋಲ್ ಆಗಿರುತ್ತೆ. 7ನೇ ಗೋಲ್ ಏನಾಗಿರುತ್ತೆ? ಎನ್ಶ್ಯೂರ್ ಎನ್ವೈರ್ನಮೆಂಟಲ್ ಸಸ್ಟೈನಬಿಲಿಟಿ. ಅಂದರೆ ಪರಿಸರ ಸಮತೋಲನ ನಾವು ಕಾಪಾಡಿಕೊಳ್ಬೇಕು, ಪರಿಸರವನ್ನು ನಾವು ಕಾಪಾಡಬೇಕು ಅನ್ನೋ ಸಲುವಾಗಿ ಈ ಒಂದು 7ನೇ ಗೋಲ್ನ ಇಟ್ಕೊಂಡಿರ್ತಾರೆ. ಆ್ಯಂಡ್ 8ನೇ ಗೋಲು ಡೆವಲಪ್ ಅ ಗ್ಲೋಬಲ್ ಪಾರ್ಟ್ನರ್ಶಿಪ್ ಫಾರ್ ಡೆವಲಪ್ಮೆಂಟ್. ಸೊ ನಾವು ಏನು ಈ ಒಂದು ರಾಷ್ಟ್ರಗಳ ಒಕ್ಕೂಟ ಇದ್ದೀವಿ, ನಾವೆಲ್ಲರೂ ಕೂಡ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಇರಬೇಕು. ನಾವೆಲ್ಲರೂ ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ತಾ ಈ ಇಡೀ ಭೂಮಿ ಏನಿದೆ ಇದರ ಒಂದು ಸಲುವಾಗಿ ಕೆಲಸ ಮಾಡಬೇಕು, ನಾವು ಒಳ್ಳೆ ಒಂದು ಸ್ವಾರಸ್ಯಕರವಾಗಿ ಬದುಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಡೆವಲಪ್ ಅ ಗ್ಲೋಬಲ್ ಪಾರ್ಟ್ನರ್ಶಿಪ್. ಸೊ ರಾಷ್ಟ್ರಗಳ ಮಧ್ಯೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಇರಬೇಕು ಅನ್ನೋದು, ಅದು ಕೂಡ ಡೆವಲಪ್ಮೆಂಟ್ ಸಲುವಾಗಿ ಅಭಿವೃದ್ಧಿಗೊಳ್ಳಬೇಕು. ಸೊ ಅದು 8ನೇ ಒಂದು ಗೋಲ್ ಆಗಿರುತ್ತೆ. ಸೊ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸಲ್ಲಿ ಒಟ್ಟು 8 ಗೋಲ್ಗಳಿದ್ದಾವೆ. ಇದು ಅನೌನ್ಸ್ ಆಗಿದ್ದು ಯಾವಾಗ? ಸೆಪ್ಟೆಂಬರ್ 2000 ಇಸ್ವಿಯಲ್ಲಿ.
ಆ್ಯಂಡ್ ಯಾರು ಮಾಡಿದ್ದು? ಯುನೈಟೆಡ್ ನೇಷನ್ಸ್ ಮಾಡಿದ್ದು. ಎಲ್ಲಿ? ಯುನೈಟೆಡ್ ನೇಷನ್ಸ್ನ ಹೆಡ್ ಕ್ವಾರ್ಟರ್ ನ್ಯೂಯಾರ್ಕಲ್ಲಿ. ಎಷ್ಟು ಗೋಲ್ಗಳಿದ್ವು? 8 ಗೋಲ್ಗಳಿದ್ವು. ಆ 8 ಗೋಲ್ಗಳನ್ನ ನಾವು ಅಚೀವ್ ಮಾಡಲಿಕ್ಕೆ ಟೈಮ್ ಲಿಮಿಟ್ ಅಥವಾ ಒಂದು ಯಾವ ಟೈಮ್ನಲ್ಲಿ ಮಾಡಬೇಕು? 2015 ಇಸ್ವಿಯಲ್ಲಿ. ಆ್ಯಂಡ್ ಆ 8 ಗೋಲ್ಗಳ ರಿಲೇಟೆಡ್ ಒಂದು ಚಿತ್ರಗಳು ಇದು ಯುನೈಟೆಡ್ ನೇಷನ್ಸ್ನ ವೆಬ್ಸೈಟಲ್ಲೇ ಸಿಗುತ್ತೆ. ಸೊ ಇದಾದಮೇಲೆ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಆದಮೇಲೆ ಒಂದು ರಿಪೋರ್ಟ್ ಬರುತ್ತೆ. ಸೊ ಆ ರಿಪೋರ್ಟಲ್ಲಿ ಏನಿದೆ ಅಂತ ನಾವು ನೋಡೋದಾದರೆ, ಕೊನೆಯದಾಗಿ 2015 ಅಲ್ವಾ ಲಾಸ್ಟ್ ಲಿಮಿಟ್ ಇದ್ದಿದ್ದು. ಸೊ ಆ ಒಂದು ಲಿಮಿಟ್ ಆದಮೇಲೆ ಏನು ರಿಪೋರ್ಟ್ ಬಂದಿದೆ ಅಂತ, ದೇರ್ ಹ್ಯಾಸ್ ಬೀನ್ ಡಿಕ್ರೀಸ್ ಇನ್ ದಿ ನಂಬರ್ ಆಫ್ ಪೀಪಲ್ ಲಿವಿಂಗ್ ಇನ್ ಎಕ್ಸ್ಟ್ರೀಮ್ ಪಾವರ್ಟಿ ಬೈ ಮೋರ್ ದ್ಯಾನ್ ಹಾಫ್. ಸೊ 2015 ಅಷ್ಟೊತ್ತಿಗೆ ಇವ್ರು ಏನು ಒಂದು ಗೋಲ್ ಇಟ್ಕೊಂಡಿದ್ರು, ಆ ಬಡತನ ಕೂಡ ಅರ್ಧಕ್ಕೆ ಕಡಿಮೆ ಆಗಿತ್ತು, ಅರ್ಧಕ್ಕಿಂತ ಹೆಚ್ಚು ಕಡಿಮೆ ಆಗಿತ್ತು. ಕಡು ಬಡತನದಿಂದ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದು. ಸೊ ಅದು ಮೊದಲನೇ ರಿಪೋರ್ಟಲ್ಲಿ ಮೊದಲನೇದಾಗಿ ಕಂಡು ಬಂದಿತ್ತು. ಎರಡನೇದು, ಪ್ರಪೋರ್ಷನ್ ಆಫ್ ಅಂಡರ್ ನರಿಶ್ಡ್ ಪೀಪಲ್ ಇನ್ ದಿ ಡೆವಲಪಿಂಗ್ ರೀಜನ್ಸ್ ಹ್ಯಾಸ್ ಡಿಕ್ಲೈನ್ಡ್ ಬೈ ಆಲ್ಮೋಸ್ಟ್ ಹಾಫ್. ಸೊ ಏನು ಸರಿಯಾಗಿ ಊಟ, ಪ್ರೋಟೀನು, ವಿಟಮಿನ್ಸ್ ಇಲ್ಲದೆ ಮಾಲ್ನ್ಯೂಟ್ರಿಷಿಯನ್ನಿಂದ ಬಳಲ್ತಾ ಇದ್ರು, ಆ ಒಂದು ಬಳಲ್ತಿದ್ದ ವ್ಯಕ್ತಿಗಳ ಸಂಖ್ಯೆ ಆಲ್ಮೋಸ್ಟ್ ಅರ್ಧಕ್ಕಿಂತ ಕಡಿಮೆ ಆಗಿದೆ, ಅರ್ಧಕ್ಕೆ ಇಳಿದಿದೆ, ಡಿಕ್ಲೈನ್ ಆಗಿದೆ ಅಂತ ಹೇಳಿದ್ದಾರೆ. ಅಂದರೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಅದಾದಮೇಲೆ ದಿ ಪ್ರೈಮರಿ ಸ್ಕೂಲ್ ಎನ್ರೋಲ್ಮೆಂಟ್ ರೇಟ್ ಆ್ಯಂಡ್ ಫೀಮೇಲ್ ಎನ್ರೋಲ್ಮೆಂಟ್ ರೇಟ್ ಹ್ಯಾವ್ ಇನ್ಕ್ರೀಸ್ಡ್. ಸೊ ಪ್ರಾಥಮಿಕ ಶಿಕ್ಷಣ ಪಡಿತಿದ್ದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಅದರ ಜೊತೆಗೆ ಹೆಣ್ಣು ಮಕ್ಕಳು ಶಾಲೆಗೆ ಸೇರ್ತಾ ಇರೋದು ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಇದೊಂದು ರಿಪೋರ್ಟಲ್ಲಿ 3ನೇ ಪಾಯಿಂಟ್ ಆಗಿರುತ್ತೆ. ಅದಾದಮೇಲೆ 4ನೇ ಪಾಯಿಂಟು, ಬೆಟರ್ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಆರ್ ಅವೈಲಬಲ್ ಫಾರ್ HIV, ಏಡ್ಸ್, ಮಲೇರಿಯಾ, ಟ್ಯೂಬರ್ಕ್ಲೋಸಿಸ್. ಸೊ 2000ದಿಂದ 2015 ಇಸ್ವಿ ಅಷ್ಟೊತ್ತಿಗೆ ಒಳ್ಳೆ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಇತ್ತು. ಯಾವ್ಯಾವ ಕಾಯಿಲೆಗಳಿಗೆ? HIV, ಏಡ್ಸ್, ಮಲೇರಿಯಾ ಆ್ಯಂಡ್ ಟ್ಯೂಬರ್ಕ್ಲೋಸಿಸ್. ಅದಾದಮೇಲೆ 5ನೇ ಪಾಯಿಂಟು ಈ ಒಂದು ರಿಪೋರ್ಟಲ್ಲಿ, ಅಂಡರ್ 5 ಮಾರ್ಟಾಲಿಟಿ ರೇಟ್ ಹ್ಯಾಸ್ ಬಿನ್ ಡಿಕ್ರೀಸ್ಡ್ ಬೈ ಮೋರ್ ದ್ಯಾನ್ ಹಾಫ್ ಆ್ಯಂಡ್ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಇಸ್ ಡೌನ್ ಬೈ 45%. ಸೊ ಅಂಡರ್ 5 ಮಾರ್ಟಾಲಿಟಿ ಅಂದರೆ 5 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನ ಮಕ್ಕಳ ಸಾವಿನ ರೇಟ್ ಏನಿತ್ತು ಅದು ಕಡಿಮೆ ಆಗಿದೆ. ಎಷ್ಟು ಕಡಿಮೆ ಆಗಿದೆ? ಅರ್ಧಕ್ಕಿಂತ ಕಡಿಮೆ ಆಗಿದೆ. ಸೊ ಆ 100 ಜನ ಸಾವಾಗ್ತಿದ್ದು 50ಕ್ಕಿಂತ ಕಡಿಮೆ ಆಗಿದೆ ಈಗ. ಮೆಟರ್ನಲ್ ಮಾರ್ಟಾಲಿಟಿ ಅಂದರೆ ಒಂದು ಹೆಂಗಸು ಮಗು ಕನ್ಸೀವ್ ಆದಾಗಿಂದ ಹಿಡಿದು ಆ ಮಗುನ ಜನ್ಮ ಕೊಟ್ಟು ಆ ಎದೆ ಹಾಲು ಉಣಿಸೋವರೆಗೂ ಏನು ಮೆಟರ್ನಲ್ ಪೀರಿಯಡ್ ಇರುತ್ತೆ ಅಲ್ಲಿ ಆಗ್ತಿದ್ದಂಥ ಸಾವುಗಳು 45%ಗಿಂತ ಕಡಿಮೆ ಆಗಿದೆ ಅಂತ ಈ ಒಂದು ರಿಪೋರ್ಟಲ್ಲಿ ಹೇಳ್ತಾರೆ. ಆ್ಯಂಡ್ ಕೊನೆಯದಾಗಿ, ಆಕ್ಸಿಸ್ ಟು ಸೋರ್ಸಸ್ ಆಫ್ ವಾಟರ್ ಹ್ಯಾಸ್ ಬೀನ್ ಇನ್ಕ್ರೀಸ್ಡ್. ಸೊ ಏನು ಕುಡಿಯೋ ನೀರು ಅಥವಾ ನೀರಿನ ಒಂದು ಸರಬರಾಜು ಇತ್ತು ಅದು ಕೂಡ ಇನ್ಕ್ರೀಸ್ ಆಗಿದೆ ಅಂತ ಈ ಒಂದು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ನ ರಿಪೋರ್ಟ್ ಹೇಳುತ್ತೆ. ಅಂದರೆ 2015 ಇವ್ರು ಏನು ಗೋಲ್ಗಳನ್ನ ಇಟ್ಕೊಂಡಿದ್ರು ಅದು ಭಾಗಶಃ ಒಂದು ಮಟ್ಟಕ್ಕೆ ಸಕ್ಸಸ್ ಆಗಿದೆ. ಸೊ ನೀವು ಈ ಪಾರ್ಟಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದು ತುಂಬ ಇಂಪಾರ್ಟೆಂಟು. ಯಾವಾಗ, ಯಾರು, ಎಲ್ಲಿ ಆ್ಯಂಡ್ ಎಷ್ಟೊತ್ತಿಗೆ ಇದನ್ನು ಅಚೀವ್ ಮಾಡಬೇಕು ಆ್ಯಂಡ್ ಎಷ್ಟು ಗೋಲ್ಗಳಿದ್ವು. ಸೊ ಇಷ್ಟನ್ನು ನೋಟ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ನ ಸಕ್ಸಸ್ನ ಆದ ನಂತರ ಇದೇ ಯುನೈಟೆಡ್ ನೇಷನ್ಸ್ ಅವರು ಹೊಸ ಒಂದು ಪ್ರೋಗ್ರಾಮ್ನ ತರ್ತಾರೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ. ನೀವು ಗಮನಿಸ್ಬೋದು ಯಾಕೆ ಇದು ಬಂತು ಅಂದರೆ, SDGs ಆರ್ ಫ್ರೇಮ್ಡ್ ಆನ್ ದಿ ಸಕ್ಸಸ್ ಆಫ್ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್. ಸೊ ಮಿಲೇನಿಯಂ ಗೋಲ್ಸ್ನ ಒಂದು ಸಕ್ಸಸ್ ಕಂಡ ಮೇಲೆ ಇನ್ನಷ್ಟು ಇಂಪ್ರೂವ್ ಮಾಡ್ಬೋದು ನಾವು ಅಂತ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ತರ್ತಾರೆ. ಅದು ಯಾವಾಗ? 2016ನಲ್ಲಿ ಇಂಪ್ಲಿಮೆಂಟ್ ಆಗುತ್ತಿದ್ದು. ಎಲ್ಲಿ, ಯಾವಾಗ? ಇದಕ್ಕೆ ಕೂಡ ಒಂದು ಟೈಮ್ ಲಿಮಿಟ್ ಇರುತ್ತೆ. ಟು ಬಿ ಅಚೀವ್ಡ್ ಬೈ 2030. ಇದು ವೆರಿ ಇಂಪಾರ್ಟೆಂಟ್. ಇದನ್ನು ತುಂಬ ಸರಿ ಕೇಳಿದರೆ ಕೇಸೆಟ್ಟಲ್ಲಿ ಹಿಂದೆ ಕೂಡ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸು ಎಷ್ಟು ಟೈಮಲ್ಲಿ ನಾವು ಅಚೀವ್ ಮಾಡಬೇಕು? 2030ನೇ ಇಸ್ವಿ ಅಷ್ಟರಲ್ಲಿ ನಾವು ಅಚೀವ್ ಮಾಡಬೇಕು ಅಂತ ಗೋಲ್ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇದರಲ್ಲಿ ಎಷ್ಟು ಗೋಲ್ಗಳಿದ್ದಾವೆ? ವಿ ಹ್ಯಾವ್ 17 ಗೋಲ್ಸ್. 17 ಗೋಲ್ಸ್ಗಳಿದ್ದಾವೆ. 169 ಟಾರ್ಗೆಟ್ಸ್ ಇದ್ದಾವೆ. ಸೊ ಗೋಲ್ಸ್ಗೂ ಟಾರ್ಗೆಟ್ಸ್ಗೂ ವ್ಯತ್ಯಾಸ ಹೇಳ್ತೀನಿ. ಆ್ಯಂಡ್ UNDP ಅನ್ನುವಂಥದ್ದು ಈ ಒಂದು ಏನು 17 ಗೋಲ್ಸ್ಗಳಿದೆ ಈ ಗೋಲ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಆ್ಯಂಡ್ ಎಷ್ಟು ಕಂಟ್ರೀಸಲ್ಲಿ? ಮೋರ್ ದ್ಯಾನ್ 170 ಕಂಟ್ರೀಸ್, 170 ಕಂಟ್ರಿಗಳಿಗಿಂತ ಹೆಚ್ಚು ದೇಶಗಳಲ್ಲಿ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ? UNDP. ಸೊ ಗೊತ್ತಾಯ್ತಾ? ಆ್ಯಂಡ್ ಇದು ಇಂಪ್ಲಿಮೆಂಟ್ ಮಾಡೋದು ಅಂದರೆ ಹೆಂಗೆ? ಏನು ಈ ಯುನೈಟೆಡ್ ನೇಷನ್ಸ್ ಇದೆ, ಈ ದೇಶಗಳು ತಾವು ಮಾಡುವಂತಹ
ಗವರ್ನಮೆಂಟ್ನ ಪಾಲಿಸೀಸ್ ಆಗಿರ್ಬೋದು ಅಥವಾ ಸ್ಕೀಮ್ಗಳಾಗಿರ್ಬೋದು, ಅಲ್ಲಿ ಈ 17 ಗೋಲ್ಗಳನ್ನು ಸಪೋರ್ಟ್ ಮಾಡುವ ರೀತಿ ಆ ಒಂದು ಪಾಲಿಸೀಸ್ನ ಫ್ರೇಮ್ ಮಾಡಬೇಕಾಗತ್ತೆ. ಆ್ಯಂಡ್ ಈ 17 ಗೋಲ್ಗಳು ಯಾವ್ಯಾವು ಅಂತ ನೋಡೋದಾದರೆ, ಮೊದಲನೇದಾಗಿ ನೋ ಪಾವರ್ಟಿ. ಸೊ ಮಿಲೇನಿಯಂ ಡೆವಲಪ್ಮೆಂಟಲ್ಲಿ ಎಕ್ಸ್ಟ್ರೀಮ್ ಪಾವರ್ಟಿ, ಕಡು ಬಡತನದಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ವಿ ಆ್ಯಂಡ್ ಒಂದು ಮಟ್ಟಕ್ಕೆ ಸಕ್ಸಸ್ ಆಯಿತು. ಈಗ ಅದರ ಸಕ್ಸಸ್ನ ಬೆನ್ನಲ್ಲೇ ಏನು ಮಾಡ್ತಾ ಇದ್ದೀವಿ, ನೋ ಪಾವರ್ಟಿ ಅಂದರೆ ಫುಲ್ ಬಡತನವನ್ನು ನಿರ್ಮೂಲನೆ ಮಾಡಬೇಕು ಈ ಒಂದು ದೇಶಗಳಲ್ಲಿ ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಆ್ಯಂಡ್ ಅದಕ್ಕೂ ಕೂಡ ಯುನೈಟೆಡ್ ನೇಷನ್ಸ್ನ ವೆಬ್ಸೈಟಲ್ಲಿ ಈ ಒಂದು ಡಯಾಗ್ರಾಮ್ನ ಅವರೇ ಅಪ್ಲೋಡ್ ಮಾಡಿದ್ದಾರೆ ಅಫಿಷಿಯಲ್ ಆಗಿ. ಪ್ರತಿಯೊಂದಕ್ಕೂ ಒಂದು ಚಿಕ್ಕ ಚಿಕ್ಕ ಚಿತ್ರಗಳನ್ನ ಡಿನೋಟ್ ಮಾಡಿದ್ದಾರೆ. ಈ 2ನೇ ಗೋಲ್ ನೋಡೋದಾದರೆ ಝೀರೋ ಹಂಗರ್. ಸೊ ಹಸಿವನ್ನು ಕಂಪ್ಲೀಟಾಗಿ ನಿರ್ಮೂಲನೆ ಮಾಡಬೇಕು, ಪ್ರತಿಯೊಬ್ಬರಿಗೂ ಕೂಡ ಊಟ ಸಿಗುವಂತೆ ಆಗಬೇಕು ಎಲ್ಲ ದೇಶಗಳಲ್ಲೂ, ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಅಂತ 2ನೇ ಗೋಲ್ನ ಇಟ್ಕೊಂಡಿದ್ದಾರೆ. 3ನೇ ಗೋಲು ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್, ಒಳ್ಳೆ ಆರೋಗ್ಯ ಹಾಗೂ ಒಳ್ಳೆ ಜೀವನವನ್ನು ಎಲ್ಲ ಒಂದು ದೇಶಗಳಲ್ಲಿ ಕೊಡಬೇಕು ನಾವು ಅನ್ನೋದು 3ನೇ ಪಾಯಿಂಟ್ ಆಗಿರುತ್ತೆ. ಆ್ಯಂಡ್ 4ನೇದು ವೆರಿ ಇಂಪಾರ್ಟೆಂಟ್, ಕ್ವಾಲಿಟಿ ಎಜುಕೇಷನ್. ಸೊ ಅಲ್ಲಿ ಪ್ರೈಮರಿ ಎಜುಕೇಷನ್ಗೆ ಒತ್ತು ನೀಡಿದರು ಮಿಲೇನಿಯಂ ಡೆವಲಪ್ಮೆಂಟಲ್ಲಿ. ಇಲ್ಲಿ ಅದರ ಸಕ್ಸಸ್ಸು, ಅದರ ನೆಕ್ಸ್ಟ್ ಪಾರ್ಟು ಕ್ವಾಲಿಟಿ ಎಜುಕೇಷನ್. ಸೊ ಟೋಟಲ್ ಎಜುಕೇಷನ್ನೇ ಒಳ್ಳೆ ಕ್ವಾಲಿಟಿಲಿ ಕೊಡಬೇಕು ಅನ್ನೋದಾಗಿರುತ್ತೆ. ಆ್ಯಂಡ್ ಅಗೇನ್ ಜೆಂಡರ್ ಈಕ್ವಾಲಿಟಿ, ಅದಾದಮೇಲೆ ಕ್ಲೀನ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್. ಸೊ ಮೊದಲು ನಾವು ಮಿಲೇನಿಯಮಲ್ಲಿ ನೀರನ್ನ ತಲುಪಿಸೋಕೆ ಪ್ರಯತ್ನ ಪಟ್ವಿ, ಈಗ ಅದೊಂದು ಕ್ಲೀನ್ ವಾಟರ್ ಆಗಿರಬೇಕು ಮತ್ತು ಸ್ಯಾನಿಟೇಷನ್, ಸ್ವಚ್ಛತೆಯನ್ನು ಕಾಪಾಡಬೇಕಾಗತ್ತೆ ದೇಶಗಳಲ್ಲಿ. ಸೊ ಅದು 6ನೇ ಗೋಲ್ ಆಗಿರುತ್ತೆ. 2ನೇದು ಅಫೋರ್ಡಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ. ಸೊ ಎನರ್ಜಿ ಏನಿರುತ್ತೆ, ಸೋಲಾರ್ ಎನರ್ಜಿ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಫ್ಯೂಯಲ್ ಆಗಿರ್ಬೋದು, ಅಫೋರ್ಡಬಲ್ ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅದನ್ನು ಅಫೋರ್ಡ್ ಮಾಡೋಕ್ಕೆ ಸಾಧ್ಯ ಆಗಬೇಕು, ಆ ರೀತಿ ಇರಬೇಕು. ಆ್ಯಂಡ್ ಕ್ಲೀನ್ ಎನರ್ಜಿ, ನಮ್ಮ ಪರಿಸರಕ್ಕೆ ಹಾನಿಯಾಗುವಂತಹ ಯಾವುದೇ ಒಂದು ಎಲಿಮೆಂಟು ಔಟ್ಪುಟ್ ಬರುವಂತಹ ಫ್ಯೂಯಲ್ನ ನಾವು ಜಾಸ್ತಿ ಯೂಸ್ ಮಾಡಬಾರ್ದು ಅಂತ. 8ನೇ ಗೋಲು ಡೀಸೆಂಟ್ ವರ್ಕ್ ಆ್ಯಂಡ್ ಎಕನಾಮಿಕ್ ಗ್ರೋತ್. ಸೊ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಕೆಲಸ ಸಿಗಬೇಕು ಆ ಒಂದು ದೇಶದಲ್ಲಿ ಮತ್ತು ಆರ್ಥಿಕತೆ ಒಂದು ಬೆಳವಣಿಗೆ ಕಾಣಬೇಕು, ಆ ರೀತಿ ಇರಬೇಕು ಅನ್ನೋದು 8ನೇ ಗೋಲು. ಆ್ಯಂಡ್ 9ನೇ ಗೋಲು ಇಂಡಸ್ಟ್ರಿ, ಇನೋವೇಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್. ಸೊ ಆ ಒಂದು ಈ ದೇಶದ ಇಂಡಸ್ಟ್ರಿ ಸೆಕ್ಟರ್ ಆಗಿರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್, ರೋಡ್, ಫ್ಲೈಓವರ್ಸ್, ಬ್ರಿಡ್ಜಸ್, ಈ ರೀತಿ ಕೂಡ ತುಂಬ ಡೆವಲಪ್ಮೆಂಟ್ ಆಗೋ ರೀತಿ ನೀವು ಪಾಲಿಸೀಸ್ಗಳನ್ನ ಕ್ರಿಯೇಟ್ ಮಾಡಬೇಕು ಅಂತ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಹೇಳುತ್ತೆ. ಅದಾದಮೇಲೆ 10ನೇ ಒಂದು ಗೋಲು ರೆಡ್ಯೂಸ್ ಇನ್ಈಕ್ವಾಲಿಟಿ. ಸೊ ಇನ್ಈಕ್ವಾಲಿಟಿ ಏನಿದೆ ಅದನ್ನು ರೆಡ್ಯೂಸ್ ಮಾಡಬೇಕು, ಸಮಾನತೆ ಇರಬೇಕು ಅನ್ನೋದು 10ನೇ ಗೋಲು. ಸಸ್ಟೈನಬಲ್ ಸಿಟೀಸ್ ಆ್ಯಂಡ್ ಕಮ್ಯುನಿಟೀಸ್ ಅಂದರೆ ಸಿಟೀಸ್ ಏನಿರುತ್ತೆ ಅದು ಒಳ್ಳೆ ರೀತಿ ಇರಬೇಕು, ಒಳ್ಳೆ ಒಂದು ಡೆವಲಪ್ಮೆಂಟ್ ಆಗಿರಬೇಕು. ಆ್ಯಂಡ್ ಕಮ್ಯುನಿಟೀಸ್, ಈ ಬಾಳೋಕ್ಕೆ ಒಂದು ಒಳ್ಳೆ ಪರಿಸರ ಇರಬೇಕು ಕಮ್ಯುನಿಟೀಸ್ಗಳು ಅನ್ನೋದು 11ನೇ ಗೋಲ್ ಆಗಿರುತ್ತೆ. ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಆ್ಯಂಡ್ ಪ್ರೊಡಕ್ಷನ್. ಸೊ ಕನ್ಸಂಪ್ಷನ್ ಮತ್ತು ಪ್ರೊಡಕ್ಷನು ರೆಸ್ಪಾನ್ಸಿಬಲ್ ಆಗಿರಬೇಕು. ಅಂದರೆ ನೀವು ಯಾವುದೇ ಒಂದು ವಸ್ತುನ ಪ್ರೊಡ್ಯೂಸ್ ಮಾಡ್ತಿದ್ದೀರಾ ಅಂದರೆ ಎಷ್ಟು ಬೇಕಷ್ಟು ಅಷ್ಟನ್ನು ಮಾತ್ರ ಪ್ರೊಡ್ಯೂಸ್ ಮಾಡಬೇಕು, ಬೇಕಾಬಿಟ್ಟು ಪ್ರೊಡ್ಯೂಸ್ ಮಾಡಬಾರ್ದು. ಅಂದರೆ ನಿಮ್ಮ ಹತ್ರ ಯಾವುದೋ ಒಂದು ಐರನ್ ಓರ್ ಇದೆ ಅಂದ್ಕೊಳ್ಳಿ, ಚಿನ್ನದ ಗಣಿ ಇರ್ಬೋದು ಅಥವಾ ಈ ರೀತಿ ಐರನ್ ಓರ್ಗಳಲ್ಲಿ ನೀವು ಬೇಕಾಬಿಟ್ಟು ಅಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡೋ ಹಾಗಿಲ್ಲ, ಎಷ್ಟು ಬೇಕಷ್ಟು ರೆಸ್ಪಾನ್ಸಿಬಲ್ ಆಗಿ ತೊಗೊಳ್ಬೇಕಾಗತ್ತೆ. ಆ್ಯಂಡ್ ಮುಂದಿನ ಪೀಳಿಗೆಗೆ ಅದನ್ನು ಹಾಗೆ ಇಟ್ಟಿರಬೇಕಾಗತ್ತೆ. ನಾವು ಎಲ್ಲವನ್ನು ನಾವು ಈ ಪೀಳಿಗೆಗೆ ಉಪಯೋಗಿಸ್ಬಿಟ್ರೆ ಮುಂದೆ ಮನುಷ್ಯನ ಜೀವನ ಕಷ್ಟ ಆಗುತ್ತೆ. ಸೊ ರೆಸ್ಪಾನ್ಸಿಬಲ್ ಪ್ರೊಡಕ್ಷನ್ ಆ್ಯಂಡ್ ಕನ್ಸಂಪ್ಷನ್ ಕೂಡ ಅಷ್ಟೇ ಬೇಕಾಬಿಟ್ಟು ಮಾಡೋ ಹಾಗಿಲ್ಲ. ಆ್ಯಂಡ್ ಕ್ಲೈಮೇಟ್ ಆ್ಯಕ್ಷನ್. ಸೊ ನಾವೇನೇ ಪಾಲಿಸೀಸ್ ಮಾಡುವಾಗ ಕ್ಲೈಮೇಟ್ಗೆ ಆಗುವಂತಹ ಡ್ಯಾಮೇಜ್ನ ರಿಡ್ಯೂಸ್ ಮಾಡುವ ರೀತಿ ಪಾಲಿಸೀಸ್ನ ಮಾಡಬೇಕಾಗತ್ತೆ. ಅದನ್ನು ನಾವು ಕ್ಲೈಮೇಟ್ ಆ್ಯಕ್ಷನ್ ಅಂತೀವಿ. ಫಾರ್ ಎಕ್ಸಾಂಪಲ್ CO2 ಕಾರ್ಬನ್ ಡೈಆಕ್ಸೈಡ್ನ ಕಡಿಮೆ ಮಾಡುವಂಥ ರೀತಿಯಲ್ಲಿ ಕೆಲಸ ಮಾಡಬೇಕು. ಅದಕ್ಕೇನು ಮಾಡಬೇಕು, ಸೋಲಾರ್ ಎನರ್ಜಿನ ಸಪೋರ್ಟ್ ಮಾಡಬೇಕು ಅಥವಾ ಗ್ರೀನ್ ಎನರ್ಜಿ ಅಂತ ಏನು ಕರಿತೀವಿ ಈಗ ಅದನ್ನು ಸಪೋರ್ಟ್ ಮಾಡಬೇಕು. ಸೊ ಆ ರೀತಿ ಕ್ಲೈಮೇಟ್ ಆ್ಯಕ್ಷನ್ ಅನ್ನೋದು 13ನೇ ಗೋಲ್ ಆಗಿರುತ್ತೆ. ಲೈಫ್ ಬಿಲೋ ವಾಟರ್. ಸೊ ಇದು ವೆರಿ ಇಂಪಾರ್ಟೆಂಟ್. ಲೈಫ್ ಬಿಲೋ ವಾಟರ್ ಅಂದರೆ ನಮ್ಮ ಓಷನ್ಸ್ ಏನಿದೆ, ಸಮುದ್ರಗಳು, ಸಾಗರಗಳ ಅಡಿಯ ಒಂದು ಜೀವ, ಅಂದರೆ ಅಲ್ಲಿರುವಂತಹ ಪ್ಲ್ಯಾಂಟ್ಸ್ಗಳು, ಮರೈನ್ ಪ್ಲ್ಯಾಂಟ್ಸ್ ಅಂತ ಕರಿತೀವಿ, ಮರೈನ್ ಲಿವಿಂಗ್ ಬೀನ್ಸ್ ಅಂತ, ಅಂದರೆ ಫಿಶ್ಗಳು, ವೇಲ್ಗಳು, ಅದು ಕೂಡ ತುಂಬ ಇಂಪಾರ್ಟೆಂಟ್. ಯಾಕೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಭೂಮಂಡಲದಲ್ಲಿ ಅತಿ ಹೆಚ್ಚು ಆಕ್ಸಿಜನ್ ಬರುವಂಥದ್ದು ಮರೈನ್ ಪ್ಲ್ಯಾಂಟ್ಸಿಂದಾನೆ. ನಮ್ಮ ಸುತ್ತಮುತ್ತ ಮರಗಳಿಗಿನ್ನ ಅತಿ ಹೆಚ್ಚು ಆಕ್ಸಿಜನ್ ಪ್ರೊಡ್ಯೂಸ್ ಮಾಡ್ತಾ ಇರೋದು ಸಮುದ್ರದ ಒಳಗಿರುವಂತಹ ಏನು ಗ್ರೀನ್ ಪ್ಲ್ಯಾಂಟ್ಸ್ಗಳಿದ್ದಾವೆ, ವೀಡ್ಸ್ಗಳಿದ್ದಾವೆ ಅವು. ಸೊ ಅದು ತುಂಬ ಮುಖ್ಯ ಆಗುತ್ತೆ, ಲೈಫ್ ಬಿಲೋ ವಾಟರ್. ಸೊ ಅದಾದಮೇಲೆ 15ನೇ ಗೋಲು ಲೈಫ್ ಆನ್ ಲ್ಯಾಂಡ್. ಸೊ ಭೂಮಿಯ ಮೇಲಿನ ಜೀವಗಳು ಅಂದರೆ ಫಾರೆಸ್ಟ್ ಆಗಿರ್ಬೋದು ಅಥವಾ
ರಿವರ್ ಇದ್ರ ಬಗ್ಗೆ ಕೂಡ ನೀವು ಗಮನ ಇಡಬೇಕಾಗತ್ತೆ. ಯಾವ ರೀತಿ ಪೊಲ್ಯೂಷನ್ನ ಕಡಿಮೆ ಮಾಡಿ ಒಳ್ಳೆ ರೀತಿ ಜೀವನ ಮಾಡಲಿಕ್ಕೆ ಹೆಲ್ಪ್ ಮಾಡಬೇಕಾಗತ್ತೆ, ಪರಿಸರವನ್ನು ಸಂರಕ್ಷಣೆ ಮಾಡಬೇಕಾಗತ್ತೆ, ಅದು ಕೂಡ ನಿಮ್ಮ ಪಾಲಿಸೀಸಲ್ಲಿ ಇನ್ವಾಲ್ವ್ ಆಗಿರಬೇಕು. ಸೊ ಅದು 15ನೇ ಪಾಯಿಂಟು. 16ನೇ ಗೋಲ್ ಏನು? ಪೀಸ್ ಆ್ಯಂಡ್ ಜಸ್ಟಿಸ್, ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ಸ್. ಸೊ ಒಂದು ದೇಶದಲ್ಲಿ ಪೀಸ್ ಇರಬೇಕು ಮತ್ತು ಜಸ್ಟಿಸ್, ನ್ಯಾಯ, ಇವೆಲ್ಲದರ ಕಡೆಗೆ ಗಮನ ಇರಬೇಕು. ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಇರಬೇಕು. ಆಡಳಿತದಲ್ಲಿ ಭ್ರಷ್ಟಾಚಾರ ಮುಕ್ತ ಕಡಿಮೆ ಇರಬೇಕು ಅನ್ನೋದು 16ನೇ ಪಾಯಿಂಟ್. ಅಂದರೆ ವಾರ್ ಅನ್ನುವಂಥ ಒಂದು ಸಿಚುಯೇಷನ್ ಬಂದಾಗ ಇಲ್ಲ, ನಾವು ಪೀಸ್, ಬರೀ ಮಾತುಕತೆಯಲ್ಲೇ ಯಾವ ರೀತಿ ಒಂದು ಪರಿಸ್ಥಿತಿನ ಸರಿ ಮಾಡ್ಕೊಳ್ಬೇಕು, ಅದರ ನಿಟ್ಟಿನಲ್ಲಿ ನಿಮ್ಮ ಕೆಲಸಗಳಿರಬೇಕು, ಅದರ ನಿಟ್ಟಿನಲ್ಲಿ ನಿಮ್ಮ ಪಾಲಿಸೀಸ್ ಇರಬೇಕು ಅನ್ನೋದು ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸಿನ 16ನೇ ಪಾಯಿಂಟ್ ಆಗಿರುತ್ತೆ. ಆ್ಯಂಡ್ 17ನೇ ಪಾಯಿಂಟು ವೆರಿ ಇಂಪಾರ್ಟೆಂಟ್. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸಲ್ಲಿ ಮಿಲೇನಿಯಮಲ್ಲಿ ಕೂಡ ಇದು ಲಾಸ್ಟ್ ಪಾಯಿಂಟ್ ಆಗಿತ್ತು. ಪಾರ್ಟ್ನರ್ಶಿಪ್ ಟು ಅಚೀವ್ ದಿ ಗೋಲ್. ಸೊ ಒಂದು ಪಾರ್ಟ್ನರ್ಶಿಪ್ ಇರಬೇಕು. ಯುನೈಟೆಡ್ ನೇಷನ್ಸ್ನ ಕಂಟ್ರೀಸ್ಗಳು ಏನೇ 170 ಕಂಟ್ರೀಸ್ನಲ್ಲಿ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಒಬ್ರಿಗೊಬ್ರು ಸಹಾಯ ಮಾಡಬೇಕು, ಪಾರ್ಟ್ನರ್ಸ್ ಆಗಿ ಕೆಲಸ ಮಾಡಬೇಕು. ಇದು ಕೇವಲ ಒಂದು ದೇಶ ಅಥವಾ ಒಂದು ರಾಷ್ಟ್ರದಿಂದ ಆಗುವಂತಹ ಕೆಲಸ ಅಲ್ಲ ಅಂತ 17ನೇ ಪಾಯಿಂಟ್ ಹೇಳುತ್ತೆ. ಸೊ ನೀವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂದಾಗ ನೆನಪಾಗಬೇಕಾಗಿರೋದು, ಯಾಕೆ ಈ ಒಂದು ಡೆವಲಪ್ಮೆಂಟ್ ಗೋಲ್ಸ್ಗಳು ಬಂದವು, ಯಾಕೆ ಏನು ಮಿಲೇನಿಯಂ ಡೆವಲಪ್ಮೆಂಟ್ಸ್ಗಳ ಗೋಲ್ ಇತ್ತು ಅದು ಅಚೀವ್ಮೆಂಟ್ ಆಯಿತು, ಅಂದರೆ ಸಕ್ಸಸ್ ಆಯಿತು. ಆ ಒಂದು ಸಕ್ಸಸ್ನ ಬೆನ್ನಲ್ಲೇ ಇನ್ನೂ ಪುಷ್ ಮಾಡಬೇಕು, ಇನ್ನೂ ಡೆವಲಪ್ಮೆಂಟ್ ಕಡೆ ಅನ್ನೋ ರೀತಿಯಲ್ಲಿ ಈ 17 ಗೋಲ್ಸ್ಗಳೇನಿರುತ್ತೆ ಅದನ್ನು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಅನೌನ್ಸ್ ಮಾಡ್ತಾರೆ. ಅಗೇನ್ ಯುನೈಟೆಡ್ ನೇಷನ್ಸ್ನ ಕಂಟ್ರೀಸ್ಗಳು ಏನು ಒಂದು ಒಕ್ಕೂಟ ಇದೆ ಅವರೇ ಮಾಡೋದು. ಆ್ಯಂಡ್ ಇದನ್ನು ಮಾಡಿದ್ದು ಯಾವಾಗ? 2016ನಲ್ಲಿ. 2015ರಲ್ಲಿ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಗಳನ್ನ ಕಂಪ್ಲೀಟ್ ಆಯಿತು. ಅಲ್ಲಿಗೆ ಒಂದು ರಿಪೋರ್ಟ್ ಬಂತು. ಅದು ರಿಪೋರ್ಟ್ ಒಂದು ಪಾಸಿಟಿವ್ ಇದರಿಂದ 2016ರಲ್ಲಿ ಮತ್ತೆ ಇದನ್ನು ಮಾಡಿದ್ರು. ಆ್ಯಂಡ್ 169 ಟಾರ್ಗೆಟ್ಸ್, ಅಂದರೆ ಚಿಕ್ಕ ಚಿಕ್ಕ ಟಾರ್ಗೆಟ್ಸ್. ಫಾರ್ ಎಕ್ಸಾಂಪಲ್ ಈಗ ಲೈಫ್ ಆನ್ ಲ್ಯಾಂಡ್ ಅಂತ ಇದ್ದಾಗ ಒಂದು ಪಾಯಿಂಟಲ್ಲಿ ಯಾವ ರೀತಿ ನಾವು ಲೈಫ್ ಆನ್ ಲ್ಯಾಂಡ್, ಡಿಫಾರೆಸ್ಟ್ರೇಷನ್ ಅಂದರೆ ಮರ ಕಡಿಯೋದನ್ನು ಕಡಿಮೆ ಮಾಡೋದಾಗಿರ್ಬೋದು, ಪೊಲ್ಯೂಷನ್ನ ಕಡಿಮೆ, ಅವೆಲ್ಲ ಚಿಕ್ಕ ಚಿಕ್ಕ ಟಾರ್ಗೆಟ್ಸ್. ಬಟ್ ಗೋಲ್ ಏನು? ಲೈಫ್ ಆನ್ ಲ್ಯಾಂಡ್. ಸೊ ಅದನ್ನು ನೀವು ಗೋಲು ಮತ್ತು ಟಾರ್ಗೆಟ್ಸ್ ಅಂತ ಹೇಳ್ಬೋದು. ಅದಾದಮೇಲೆ ಎಷ್ಟು ಕಂಟ್ರೀಸಲ್ಲಿ? ಮೋರ್ ದ್ಯಾನ್ 170 ಕಂಟ್ರೀಸ್. ಆ್ಯಂಡ್ ಯಾವ ಒಂದು ಟೈಮ್ಗೆ ನಾವು ಅಚೀವ್ ಮಾಡಬೇಕು? 2030. ವೆರಿ ಇಂಪಾರ್ಟೆಂಟ್. ಸೊ ಇದು ಕೇಳಿದ್ದಾರೆ ಕ್ವಶನ್ ಸೆಟ್ಟಲ್ಲಿ. ಸೊ ಇದಿಷ್ಟು ನೀವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಆ್ಯಂಡ್ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಈ ಎರಡರ ಬಗ್ಗೆ ತಿಳ್ಕೊಬೇಕಾಗಿರೋದು ತುಂಬ ಇಂಪಾರ್ಟೆಂಟ್. ಇವೆರಡೂ ಟಾಪಿಕ್ಕಿಂದ ಒಂದು ಕ್ವಶನ್ ಅಂತೂ ಬಂದೇ ಬರುತ್ತೆ ಸೆಟ್ಟಲ್ಲಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಆ್ಯಂಡ್ ಈ ಒಂದು ಕ್ಲಾಸಸ್ನ ಪ್ಲೇಲಿಸ್ಟ್ನ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಪಾಪ್ಯುಲೇಷನ್ ರಿಲೇಟೆಡ್ ಒಂದಷ್ಟು ಟರ್ಮ್ಸ್ ಆಗಿರ್ಬೋದು, ಮತ್ತು ಎನ್ವೈರ್ನಮೆಂಟ್ ಹ್ಯೂಮನ್ ಇಂಟರಾಕ್ಷನ್ ಅಂತ ಇನ್ನೊಂದು ಪಾಯಿಂಟ್ ಇದೆ, ಯಾವ ರೀತಿ ಮಾನವ ಹಾಗೂ ಪರಿಸರ ಮಧ್ಯ ಇಂಟರಾಕ್ಷನ್ಸ್ ಇದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.